ಹಾಯ್, ದಿಸ್ ಇಸ್ ಮನು ಪೂಜಾರಿ. ಇವತ್ತು ಮಂದಾರದ ಮಂದಾರ್ತಿ ಹಬ್ಬ. ಎಲ್ಲರೂ ಬನ್ನಿ. ಇವತ್ತು ಗೆಂಡ ಮುಗಿಸ್ಕೊಂಡು ನಾಳೆ ಹಬ್ಬ ಮುಗಿಸ್ಕೊಂಡು ನಾಡ್ದು ದೀಪೋತ್ಸವ ಮುಗಿಸ್ಕೊಂಡು ಖುಷಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟ ಅಥವಾ ನೋವು ದುಃಖ ಸಂತೋಷವನ್ನು ದೇವರ ಹತ್ರ ಒಂದು ಪ್ರಾರ್ಥನೆ ಇಟ್ಟು ಮುಂದೆ ನಡೀರಿ. ಇವತ್ತು ಎಷ್ಟು ಚೆಂದ ಕಾಣಿಸ್ತಿತ್ತು ಅಂದರೆ ದೇವಸ್ಥಾನ ಫುಲ್ಲು ಆ ಒಂದು ಹೂವಿನ ಅಲಂಕಾರದಿಂದ ಕಾಂಬಕ್ಕೆ ಒಂಥರ ಮನಸ್ಸು ಒಂಥರ ನೆಮ್ಮದಿ. ಆ ದೇವಿ ಹತ್ರ ಬಂದು ಒಂದೇ ಒಂದು ನಿಮಿಷ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದಾಗ, ಅಮ್ಮ ಕಾಪಾಡು ತಾಯಿ, ಇಷ್ಟೇ ಸಾಕಲ್ಲ. ಎಷ್ಟೇ ಕಷ್ಟ ಇರಲಿ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ಆ ಕಷ್ಟ ಹೋಗಿರುತ್ತೆ. ಸ್ವತಃ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೆ. ಎಷ್ಟೇ ದೂರದಿಂದ ಒಂದು ದೇವಿನ ಒಂದು ಪ್ರಾರ್ಥನೆ ಮಾಡಿದ್ರೆ ನಮಗೆ ಯಾವ ಕಷ್ಟ ಇದ್ದರೂ ಕೂಡ ನನ್ನ ನೋಡೋದಿ ಕೈ ಬಿಡಲಿಲ್ಲ, ಮುಂದೆನೂ ಕೈ ಬಿಡುವುದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳೋದಷ್ಟೇ, ಆ ದೇವ್ರಿಗೆ ಬೇಕಾಗಿರೋದು ಒಂದೇ, ಮನಸ್ಪೂರ್ವಕವಾದ ಪ್ರಾರ್ಥನೆ. ಆ ಪ್ರಾರ್ಥನೆ ಒಂದೇ ಸಾಕು. ನಿಮ್ಮದು ಎಷ್ಟೇ ಕನಸುಗಳ ಮೆಟ್ಟಿಲಿದ್ದರೂ ಕೂಡ ಆ ಮೆಟ್ಟಿಲು ಒಂದೇ ಮೆಟ್ಟಿಲಾಗೋಕ್ಕೆ. ಇವತ್ತು ರಥೋತ್ಸವಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಕೆಂಡೋತ್ಸವಕ್ಕೆ ಪ್ರತಿಯೊಬ್ಬರು ಬನ್ನಿ. ಹಾಗೆ ನಾಳೆ ನಡೆಯುವಂತಹ ರಥೋತ್ಸವ, ನಾಡಿದ್ದು ನಡೆಯುವಂಥ ದೀಪೋತ್ಸವಕ್ಕೂ ಪ್ರತಿಯೊಬ್ಬರು ಬಂದು ದೇವಿಯಲ್ಲಿ ಪ್ರಾರ್ಥನೆ ಇಟ್ಟು ಒಂದು ಮನಸ್ಪೂರ್ವಕವಾದ ಆ ಒಂದು ಬೇಡಿಕೆಯನ್ನು ಸಲ್ಲಿಸಿ ಈ ವರ್ಷದ ಹಬ್ಬನ ಗಮ್ಮತ್ತಲ್ಲಿ ಸೆಲೆಬ್ರೇಷನ್ ಮಾಡಿ, ಅದಾದ್ರ ಮೇಲೆ ಫುಲ್ ಆಟದ್ದೆಲ್ಲ ಆಲ್ರೆಡಿ ಸೆಟ್ ಆತೀತು. ಅಂಗಡಿಗಳೆಲ್ಲ ಆಲ್ರೆಡಿ ಸುಮಾರು ಅಂಗಡಿ ಇತ್ತು. ಸತಿ ಎಲ್ಲ ಅಂಗಡಿಗೂ ಹೋಗಿ ವಿಸಿಟ್ ಕೊಡಿ, ಎಲ್ಲ ಗೇಮ್ಸು ಆಡಿ ಒಂದು ಗಮ್ಮತ್ತಲ್ಲಿ ಹಬ್ಬನ ಈ ವರ್ಷ ಫುಲ್ ಕಲರಾಗಿ ಗಮ್ಮತ್ತಲ್ಲಿ ಮುಗಿಸಿ ಅಂತೇಳಿ ಹೇಳಿ ಇಲ್ಲಿ ನಾನು ವಿಡಿಯೋ ಮುಗಿಸ್ದೆ. ಎಲ್ಲರಿಗೂ ಬಾಯ್. ಹಾಯ್, ದಿಸ್ ಇಸ್ ಮನು ಪೂಜಾರಿ. ಇವತ್ತು ಮಂದಾರ್ತಿ ಹಬ್ಬದ 2ನೇ ದಿನ ಅಂದರೆ ರಥೋತ್ಸವಕ್ಕೆ ಪ್ರತಿ ವರ್ಷವೂ ಹಣ್ಕಾಯಿ ಮಾಡೋದು ನಮ್ಮದೆಲ್ಲರದು ಒಂದು ರಿವಾಜ್ ಇಲ್ಲಿ. ಸೊ ಹಂಗೆ ಹಣ್ಕಾಯಿ ಮಾಡೋಣ ಅಂತ ಹೇಳಿ ನಾನು ಬಂದೆ ನನ್ನ ಫ್ರೆಂಡ್ ಒಟ್ಟಿಗೆ. ಇಲ್ಲಿ ಬಂದು ಕಾಂತೆ ಫುಲ್ಲು ಜನ ಇದ್ದೀರಾ. ಅಂದರೆ ದೇವ್ರನ್ನ ರಥದೊಳಗಡೆ ಕೂರಿಸೋದಷ್ಟೇ ಎಂಥ ಒಂದು ಅದೃಷ್ಟ ಅಂತೇಳಿ ಹೇಳಿದ್ರೆ, ನಾನು ಅಲ್ಲೋಗಿ ನಿಂತ್ಕೊಂಬು ಕೋಇನ್ಸಿಡೆಂಟ್ಸ್ ಆಗಿ ಸಮ್ಮೋನ್ ಕೇಮ್ ಇನ್ ಜಸ್ಟ್ ಪುಷ್ಟ್ ಮಿ. ಸೊ ಚೂರು ಮುಂದೆ ಬಂದ್ಬೇಕು, ನಂಗೆ ಅದು ಆ್ಯಕ್ಚುಲಿ ಆ ರೋಪು ಸಿಕ್ತು ಕೈಗೆ. ಎಷ್ಟು ಖುಷಿ ಆಯ್ತು ಅಂತೇಳಿ ಹೇಳಿದ್ರೆ, ನಿಜ ಅಮ್ಮ ಅದು ನಂಗೆ ಆಶೀರ್ವಾದ ಮಾಡ್ದಾಳಲ್ಲ ಅಂದೇಳಿ ಹೇಳಿ ಅಪ್ಪ ಒಂದು ಕ್ಷಣ ಕಣ್ಣಲ್ಲಿ ಹೆಂಗೆ ನೀರು ತುಂಬಿತು ಅಂದರೆ, ಅನ್ಎಕ್ಸ್ಪೆಕ್ಟೆಡ್. ನಾನು ಹೋದ್ದು ಹಣ್ಕಾಯಿ ಮಾಡ್ಸೋಕ್ಕೆ ಅಲ್ಲಿ ಕಂಡ್ರೆ ನಂಗೆ ಈ ಅವಕಾಶ ಸಿಕ್ತಲ್ಲ ಅಂದೇಳಿ ಹೇಳಿ ಅಲ್ಲೆಲ್ಲ ಕಂಡ್ರಿ ಅಲ್ಲ ಎಷ್ಟು ಒಬ್ರ ಮೇಲೆ ಒಬ್ರು ಬಿದ್ದು ಅದನ್ನು ಮುಟ್ಟೋಕ್ಕೋಸ್ಕರ ಎಷ್ಟೋ ಜನ ಹೋರಾಟ ಮಾಡೋತ್ತಿಗೆ ನಂಗೆ ಇಮಿಡಿಯೇಟಾಗಿ ನಂಗೆ ಸಿಕ್ಕೋದು ಎಷ್ಟು ಖುಷಿ ಆಯ್ತು ಅಂದೇಳಿ ಹೇಳಿದ್ರೆ, ಒಂಥರ ದೇವಿ ಆಶೀರ್ವಾದವೇ ಸಿಕ್ತು ಅಂದೇಳಿ ಹೇಳಿ ಅಷ್ಟು ಖುಷಿ. ಹಂಗೆ ದೇವ್ರಿಗೆ ಒಂದು ಕೈ ಮುಕ್ಕೊಂಡು ಹಣ್ಕಾಯಿ ಎಲ್ಲ ಮಾಡಿಸಿ ನಾನು ಆಮೇಲೆ ಹೊರಟೆ ಇವತ್ತು. ಅಂದರೆ ದೇವರಿಗೆಲ್ಲ ಇನ್ನೊಂದು ದೇವಸ್ಥಾನದ ಹತ್ರ ಹೋಗಿ ಕೈ ಮುಕ್ಕೊಂಡು ಅದಾದ್ರ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹಾಪ ಅಂತೇಳಿ ಹೇಳ್ಕೊಂಡು ನಾನು ನನ್ನ ಫ್ರೆಂಡಿಗೆ ಹೇಳಿ ಸೀದೆ ಎತ್ಕೊಂಡು ದೇವಸ್ಥಾನದ ಹತ್ರ ಬಂದು ದೇವ್ರಿಗೆ ಒಂದು ಕೈ ಮುಕ್ಕೊಂಡು ಅದಾದ್ರ ಮೇಲೆ ನಾವು ಊಟಕ್ಕೆ ಅಂದೇಳಿ ಹೋಯ್ತು. ಅಲ್ಲಿ ಆ್ಯಕ್ಚುಲಿ ಹೆವಿ ಲೈನ್ ಇಪ್ಕೋಗಿ ಬಫೆಗೆ ಬಂತು. ಊಟ ಮಾತ್ರ ಅಲ್ಟಿಮೇಟ್ ಆಗಿದೆ. ಪಾಯಸ ಅಂತೂ ಎಕ್ಸ್ಟ್ರೀಮ್ ಲೆವೆಲ್, ಯಾರು ಭಟ್ರೋ ಗೊತ್ತಿಲ್ಲ, ಅಲ್ಟಿಮೇಟಾಗಿ ಮಾಡಿದ್ದೀರಿ. ಬಟ್ ಬಂದು ಇಲ್ಕ ಅಂತ ನಾನು ಮೆಟ್ಟಿರಲ್ಲ, ಒಂದೊಂದು ಕಡೆ ಐತೆ ಅಡಿಗೆ. ಆಮೇಲೆ ಹುಡ್ಕೊಂಡು ಸೀದಾ ಬಂದು ಐಸ್ ಕ್ರೀಮ್ ತಿಂದ್ಕೊಂಡು ಸೀದಾ ಮನೆಗೆ ಹೊಡ್ತು. ಈ ಸ್ಪಾಟ್ ನೋಡಿ, ಅಲ್ಟಿಮೇಟ್ ಸ್ಪಾಟ್, ನಮ್ಮ ಮನೆ ಟು ಮಂದಾರ್ತಿ. ನಂಗೆ ಭಾರಿ ಖುಷಿಯಾದ ಸ್ಪಾಟ್ ಅಥವಾ ಪ್ಲೇಸ್ ಅಂದೇಳಿ ಹೇಳಕ್ಕೆ. ಆಮೇಲೆ ಸಂಜೆ ನಾನು ಅಮ್ಮ ಮತ್ತು ಅಮ್ಮನಮ್ಮ ಇದು ರಥೋತ್ಸವಕ್ಕೆ ಹೇಳಿ ಹೋಯ್ತು ದೇವರಿಗೆಲ್ಲ ಕೈ ಮುಕ್ಕೊಂಡು ಕಡಿ ಬಪ್ಪತ್ತಿಗೆ ಅವ್ರ ರಥ ಆಲ್ರೆಡಿ ಮೇಲೋಗಿ ಕೆಳಗಡೆ ಬತ್ತಿತ್ತು. ಕಾಣಿ ಆ ರಥ ಬಪ್ಪು ಚಂದ ನೋಡಿ, ಎಷ್ಟು ಚಂದ ಅಲ್ಲ ಆ ದೇವಿ ಬಪ್ಪು ವೈಭವ. ಸೊ ಅದನ್ನೆಲ್ಲ ಕಾಂಬಕ್ಕೆ 2 ಕಣ್ಣು ಸಾಕತ್ತಿಲ್ಲ. ಸೊ ದೇವರಿಗೆಲ್ಲ ಒಂದು ಕೈ ಮುಗಿಕೊಂಡು ಅಲ್ಲೇ ನಿಂತ್ಕೊಂತು. ಪಟಾಕಿ ಎಲ್ಲ ಇದ್ದಿತ್ತು. ಸೊ ಪಟಾಕಿ ಈವೆಂಟ್ ಯಾರು ಇಸ್ಕೊಂಡಿರಲ್ಲ, ಸೊ ಸಿಸ್ಟಮೆಟಿಕ್ ವೆಲ್ ಮಾಡಿರು, ತುಂಬ ಒಂದು ಚಂದ ಮಾಡಿ. ಮತ್ತು ಅವ್ರದ್ದೊಂದು ಆ ಕಾನ್ಫಿಡೆನ್ಸ್ ಇತ್ತಲ್ಲ, ಪಟಾಕಿ ಬಸ್ಟ್ ಮಾಡೋದು ಅದೆಲ್ಲ ಕಂಡು ತುಂಬ ಖುಷಿ ಆಯಿತು. ಆಮೇಲೆ ದೇವ್ರನ್ನೊಂದು ದೀಪದಲ್ಲೆಲ್ಲ ಕಂಡು ಒಂಥರ ವೈಬೇ ಬೇರೆ ಇತ್ತು. ಆಮೇಲೆ ರಥ ಎಳಿತಿದ್ದಿರು. ಸೊ ರಥಕ್ಕೊಂದು ಕೈ ಮುಕ್ಕೊಂಡು ನಾವು 1-2 ರೌಂಡ್ ಹಾಕಿ ಅಲ್ಲಿಂದ ಹೊರಡ್ತು. ಮತ್ತು ವಿಡಿಯೋ ಎಂಡ್ ತನಕ ನೋಡಿ. 100% ಹೇಳ್ತೆ, ನಿಮ್ಗೆಲ್ಲರಿಗೂ ರಿಗ್ರೆಟ್ ಆಗೇ ಆಯ್ತು. ನಾನು ದೀಪೋತ್ಸವಕ್ಕೆ ಹೋಯ್ಕಿದ್ದಿತ್ತು, ನಾ ಮಿಸ್ ಮಾಡ್ಕೊಂಡೆ ಅಂತೇಳಿ ಹೇಳಿ. ಎಸ್, ಆಫ್ಕೋರ್ಸ್ ದಿಸ್ ಇಸ್ ಮನು ಪೂಜಾರಿ. ಇವತ್ತು ಮಂದಾರ್ತಿ ಹಬ್ಬದ 3ನೇ ದಿವಸ ದೀಪೋತ್ಸವ. ಎಂಥ ಒಂದು ಗಮ್ಮತ್ತಿನ ದೀಪೋತ್ಸವ ಅಂದರೆ, ಅಪ್ಪ ಬರೀ ದೀಪ ಅಲ್ಲ ಮಾರ್ರೆ, ಆ ಒಂದು ವೈಬೇ ಬೇರೆ. ಎಂಥ ಒಂದು ಒಳ್ಳೆ ವೈಬಿದಿತ್ತು ಅಂತೇಳಿ ಹೇಳಿದ್ರೆ, ಜನ ಕಾಣಿ ಹೆಂಗೆ ಕಾಯ್ತಿದ್ರೆಲ್ಲ ಆ ದೇವಿ ವೈಭವದಲ್ಲಿ ಬರೋ ಒಂದು ಚಂದ ಕಾಂಬುಕಿತ್ತಲ್ಲ. ಪ್ರತಿಯೊಬ್ಬರು ಕಾಯ್ತಾ ಕೂತಿದ್ದಿರು.
ಎರಡೂವರೆ ಗಂಟೆ ನಿಂತ್ಕೊಂಡು ದೇವಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಕಾಯೋತ್ತಿಗೆ ದೇವಿ ಬಂದಳು. ಹೆಂಗು ಇತ್ತಂದೇಳಿ ಹೇಳಿದ್ರೆ ರಿಷಬ್ ಶೆಟ್ಟರ್ ಕಾಂತಾರ ಮೂವಿ ಪ್ರತಿಯೊಬ್ಬರು ನೋಡಿರ್ತೀರ. ಆ ಒಂದು ವೈಬು ನಂಗೆ ಏನಂತಾರೆ ಕಣ್ಣಲ್ಲಿ ನೋಡುವಂಥ ಅದೃಷ್ಟ ಸಿಕ್ತು ನನಗೆ. ಮೈಯಲ್ಲಿ ಒಂಥರ ರೋಮಾಂಚನ ಆಗುತ್ತೆ ದೇವಿ ಬರೋತ್ತಿಗೆ. ಆ ಚಂದ ವೈಭವದಲ್ಲಿ ಬರೋತ್ತಿಗೆ ಕಾಂಬುದಿತ್ತಲ್ಲ ದೇವಿನ, ಅಮ್ಮ ಜಗನ್ಮಾತೆ ಅಂತ ಕಣ್ಮುಚ್ಕೊಂಡು ಅವಳನ್ನ ಕೇಳ್ಕೊಂಡಾಗ ಅವಳು ಬರುವಂಥ ಒಂದು ವೈಭವ ಇತ್ತಲ್ಲ, ಅಷ್ಟೇ ಸಾಕು. ಜೀವನ ಒಂಥರ ಪಾವನ ಆಗಿರೋಂಥ ಫೀಲ್ ಬಂತು ನನಗಂತೂ. ಆ ಒಂದು ಪ್ರತಿಯೊಂದು ತಾಲೀಮ್ ಮಾಡೋರಾಗಿರ್ಬೋದು, ಆಮೇಲೆ ಯಕ್ಷಗಾನ ಒಂದು ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ದೇವಿಗೋಸ್ಕರ ಅವ್ರದ್ದೊಂದು ಮನಸ್ಪೂರ್ವಕವಾದ ಒಂದು ಎಂತ ಹೇಳ್ತು ಕಾರ್ಯದಲ್ಲಿ ತೊಡಸ್ಕೊಂಡಿದ್ದಿರೋ ಅಷ್ಟು ಖುಷಿ ಆಯ್ತು ಅದನ್ನೆಲ್ಲ ಕಾಂಬೂತಿಗೆ. ಅದಾದಮೇಲೆ ಪಟಾಕಿ ಸಿಡಿಸೋರು ಅಷ್ಟೇ. ನಿನ್ನೆ ಹಬ್ಬದಲ್ಲೂ ಒಂಥರ ಬೇರೆ ರೀತಿಯಾದ ಒಂದು ವೈಬ್ ಇದ್ದರೆ, ಇವತ್ತು ದೀಪೋತ್ಸವದಲ್ಲಿ ಕೂಡ ಪಟಾಕಿ ಸಿಡಿಸಿ ಒಂದು ಗಮ್ಮತ್ತಲ್ಲಿ ದೀಪೋತ್ಸವಕ್ಕೆ ಒಂದು ನಾಂದಿ ಹಾಡಿದ್ರು. ದೀಪಗಳು ಪ್ರತಿಯೊಂದು ಹೆಜ್ಜೆಯಲ್ಲೂ ದೀಪಗಳು ಹಚ್ಚಿ ಉರಿತಿದ್ರೆ ಅಷ್ಟೇ ಖುಷಿಯಲ್ಲಿ ದೀಪಗಳನ್ನ ನೋಡ್ತಾ ದೇವಿಯನ್ನು ಕಣ್ಣು ತುಂಬಿಕೊಂಡು ಮತ್ತು ಅದರದ್ದೊಂದು ಆ ಪಾಸಿಟಿವ್ ವೈಬ್ನ ಕ್ಯಾರಿ ಮಾಡಿಕೊಂಡು ನಾವೆಲ್ಲ ಮನೆಗೆ ಬಂತು. ಹಬ್ಬ ಪ್ರತಿ ವರ್ಷವೂ ಆಗುತ್ತೆ. ಬಂದು ಕಣ್ಣು ತುಂಬಿಕೊಂಡು ದೇವಿ ಆಶೀರ್ವಾದ ಇದೇ ರೀತಿ